ಎಲ್ರಿಗೂ ನಮಸ್ಕಾರ. ಈ ಸಂತಸದ ಸಂಜೆಯಲ್ಲಿ ಯು ಡಿಜಿಟಲ್ ತಂಡದ ಜೊತೆಗೆ ನಾವೆಲ್ಲರೂ ಕೂಡ ಜಾಯ್ನ್ ಆಗಿದ್ದೀವಿ. ಮಂಜುನಾಥ್ ಅವರಿಗೆ ಹಾಗೂ ಅವರ ತಂಡಕ್ಕೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಇತ್ತೀಚೆಗೆ ಬಹಳ ಈ ಇಯರ್ ಎಂಡ್ ಟೈಮಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ವರ್ಷ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತೇಳಿ, ವರ್ಷ ಎಷ್ಟು ವೇಗವಾಗಿ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ. ಅವಾಗ ವರ್ಷ ಯಾಕೆ ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಜಾಸ್ತಿ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿರ್ತೀವಿ, ಹಾಗಾಗಿ ಟೈಮ್ ಪಾಸ್ ಆಗ್ತಾ ಇರುತ್ತೆ ಅಂತ ನಾವು ತಮಾಷೆಗೆ ಹೇಳ್ತೀವಿ. ಆದರೆ ವಾಸ್ತವ ಏನಂದ್ರೆ, ಈ ಡಿಜಿಟಲ್ ಜಮಾನದಲ್ಲಿ ನಾವು ಹೆಚ್ಚು ಬದುಕ್ತಾ ಇದ್ದೀವಿ, ಹೆಚ್ಚು ಸಮಯವನ್ನು ನಾವು ಕಳೀತಾ ಇದ್ದೀವಿ. ಪ್ರತಿಯೊಂದು ಕ್ಷಣವನ್ನು ಕೂಡ ಹೆಚ್ಚು ವೇಗವಾಗಿ ಕಳೀತಾ ಇದ್ವಿ, ಹೆಚ್ಚು ಎಂಗೇಜ್ ಆಗ್ತೀವಿ. ನಾವು ಒಂದು ಕಡೆಯಿಂದ ಇನ್ನೊಂದು ಹೋಗೋದಿಕ್ಕೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸುದ್ದಿಯನ್ನು ತಿಳ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಪಡ್ಕೊಳ್ಳೋದಕ್ಕಿರ್ಬೋದು. ಹಿಂದೆ ನಾವು ಸಿನಿಮಾವನ್ನ ನೋಡ್ಬೇಕು ಅಂದ್ರೆ ಥಿಯೇಟರ್ಗೆ ಮಾತ್ರನೇ ಹೋಗ್ಬೇಕಾಗಿತ್ತು, ಅಥವಾ ಯಾವತ್ತೋ ಅದು ಕೇಬಲ್ ಅಲ್ಲಿ ಬಂದಾಗ ನೋಡ್ಬೇಕಾಗಿತ್ತು. ಆದ್ರೆ ಈಗ ಹಂಗಿಲ್ಲ. ಇವಾಗ ನಮಗೆ ಇವತ್ತು ಬಿಡುಗಡೆ ಆಗುವಂತಹ ಸಿನಿಮಾ ಇನ್ನೊಂದು ತಿಂಗಳ ಒಳಗಡೆ ನಾವು OTT ಪ್ಲಾಟ್ಫಾರ್ಮ್ ಮೂಲಕವಾಗಿ ಕೂಡ ನೋಡ್ತೀವಿ. ಅಷ್ಟು ವೇಗವಾಗಿ ಇನ್ನೂ ಅದು ಥಿಯೇಟರ್ಗಳಲ್ಲಿ ಓಡ್ತಾ ಇರುತ್ತೆ. 250 ದಿವಸಗಳ ಕಾಲ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಓಡಿದೆ ಅನ್ನುವಂತಹ ಕಾಲ ಇವಾಗ ಆಗೋದಿಲ್ಲ. ಇವಾಗ ಅದು 25 ದಿವಸ ಕಳಿತಿದ್ದಂಗೆನೆ ಅದು ಡಿಜಿಟಲ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಅದನ್ನ OTT ಅಲ್ಲಿ ನೋಡ್ತಾ ಇದ್ವಿ. ಅಂಥದ್ದೊಂದು ಕಾಲಘಟ್ಟದಲ್ಲಿ ನಾವಿರೋದ್ರಿಂದಾಗಿ ವೇಗವಾಗಿ ಓಡ್ತಾ ಇದೆ ಕಾಲ. ಈ ವೇಗವಾಗಿ ಓಡ್ತಾ ಇರುವಂತಹ ಕಾಲದಲ್ಲಿ ಯು ಡಿಜಿಟಲ್ ನಿಜಕ್ಕೂ ಕೂಡ ಅದರ ಜೊತೆಗೆ ತನ್ನನ್ನು ತೊಡಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕವಾಗಿರುವಂತಹ ಕೇಬಲ್ ಆಪರೇಷನ್ಸ್ ಅದನ್ನ ಮಾತ್ರ ಮಾಡೋದಲ್ಲ, ಅದರ ಬದಲಿಗೆ ಹೊಸತನ ಬೇಕು ಅನ್ನೋದನ್ನ ಅಡಾಪ್ಟ್ ಮಾಡ್ಕೊಂಡಿರೋದು ಬಹಳ ಮುಖ್ಯ. ಇಲ್ಲಿ ಯು ಡಿಜಿಟಲ್ ಅಂಥದ್ದೊಂದು ಸಕ್ಸಸ್ ಅನ್ನ ಕಂಡಿದೆ. ಬಹಳ ಮುಖ್ಯವಾಗಿ ನಾವಿಲ್ಲಿ ವೋಕಲ್ ಫಾರ್ ಲೋಕಲ್ ಆಗಬೇಕು. ವೋಕಲ್ ಫಾರ್ ಲೋಕಲ್ ಆದಾಗ ನಮ್ಮ ಸ್ಥಳೀಯವಾಗಿರುವ, ಯಾಕಂದ್ರೆ ನಾವು ಅವ್ರಿಗೆ ಶುಭವನ್ನ ಕೋರ್ಬೋದು, ಏನೇ ಆಗ್ಬೋದು, ಅದರ ಬಳಕೆ ಮಾಡೋದು ಕೂಡ ಮುಖ್ಯ. ನಮಗೆ ಅನೇಕ ಆಫರ್ಗಳನ್ನ, ಅನೇಕ ಸ್ವರೂಪಗಳಲ್ಲಿ ಅನೇಕ ಆಫರ್ಗಳನ್ನ ನೋಡ್ತಾನೆ ಇರ್ತೀವಿ. ಹಾಗಾಗಿ ಆ ಆಫರ್ಗಳು ನಮಗೆ ಎಂಡ್ ಆಫ್ ದ ಡೇ ಏನು ನಮ್ಮ ಪಾಕೆಟ್ ಸೈಜ್ ಮೇಲ್ಗಡೆ ಆ ಆಫರ್ಗಳನ್ನ ನಾವು ನೋಡ್ತಾ ಇರ್ತೀವಿ, ತೆಗೆದುಕೊಳ್ತಾ ಇರ್ತೀವಿ, ಕನ್ಸ್ಯೂಮ್ ಮಾಡ್ಕೊಳ್ತಾ ಇರ್ತೀವಿ. ಹೀಗಾಗಿ ವೋಕಲ್ ಫಾರ್ ಲೋಕಲ್, ಈ ಸ್ಥಳೀಯವಾಗಿರ್ತಕ್ಕಂಥ ಅವರು ಮಾಡಿರುವ ಸಾಹಸ ಇದೆಯಲ್ಲ, ಅದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡದಾದಂಥ ಕಾಂಪಿಟೇಷನ್. ಮತ್ತು ಅಜಿತ್ ಆವಾಗಲೇ ಹೇಳಿದ್ರು, ಒಂದು ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ. ಆ ಸೊಲ್ಯೂಷನ್ ಮತ್ತಷ್ಟು ಅಪ್ಗ್ರೇಡ್ ಆಗ್ತಾನೆ ಇರಬೇಕಾಗುತ್ತೆ. ಯಾಕಂದ್ರೆ ಅದು ಪ್ರತಿನಿತ್ಯದ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕಾಗಿರುವಂತಹ ಕೆಲಸ ಆಗತ್ತೆ. ಹೊಸ ಚಾಲೆಂಜ್ಗಳು ಖಂಡಿತವಾಗ್ಲೂ ಕೂಡ ಇದ್ದೇ ಇರ್ತವೆ. ಹೊಸ ಚಾಲೆಂಜ್ಗಳು ಬರ್ತಾ ಇರ್ತವೆ. ಅವುಗಳನ್ನ ಅವರು ಎಷ್ಟು ವೇಗವಾಗಿ ಅಡಾಪ್ಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ರ ಆಧಾರದ ಮೇಲೆ ಆ ಬೆಳವಣಿಗೆಯು ಕೂಡ ನಿಂತಿರುವುದರಿಂದಾಗಿ ಯು ಡಿಜಿಟಲ್ ತಂಡ ಇವತ್ತೊಂದು ಒಳ್ಳೆಯ ಸೊಲ್ಯೂಷನ್ನ ಜೊತೆಗೆ ಬಂದಿದೆ. ನಿಜ, ಆ ಸೊಲ್ಯೂಷನ್ ದೀರ್ಘಕಾಲದವರೆಗೂ ಕೂಡ ಇರಲಿ, ಮತ್ತು ಅವರ ಈ ಒಂದು ಹೊಸ ಪ್ರಯತ್ನ ಇದೆಯಲ್ಲ, ಇದು ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು, ಇನ್ನಷ್ಟು ವಿಸ್ತಾರಗೊಳ್ಳಿ, ಮತ್ತು ಮುಂದೆ ಬರಬಹುದಾಗಿರುವಂತಹ ಎಲ್ಲ ಚಾಲೆಂಜ್ಗಳನ್ನು ಕೂಡ ಅಷ್ಟೇ ವೇಗವಾಗಿ ಅವರು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕನಾದಂತೆ ತಮ್ಮನ್ನ ತೊಡಗಿಸಿಕೊಳ್ಳುವಂತಹ, ರೂಪಿಸಿಕೊಳ್ಳುವಂತಹ ಪ್ರಯತ್ನಗಳು ಸಾಗಲಿ ಅಂತೇಳಿ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು.